ಯಾಕೆ ಬಂದದ್ದು ಇಲ್ಲಿಗೆ? ನಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರಬಾರ್ದು. ಕಾಂತಾರಕ್ಕೆ ಹೋಗಿದ್ರ? ಒಳಗೆ ಹೋಗ್ಲಿಲ್ಲ, ಬದಿ ಬದಿಯಲ್ಲಿ ನೋಡಿ ಬಂದದಷ್ಟೇ. ಹಿಂದೆ ಹೋಗುದಿಲ್ಲ ಅಂತ ಗೊತ್ತಿದ್ದು ಈ ಮಣ್ಣಿಗೆ ಕಾಲಿಟ್ಟಿದ್ದೀರಲ್ಲ. ಒಂದು ಕಾಲದಲ್ಲಿ ನಿಮ್ಮನ್ನೇ ಹಿಂದೆ ಹೋಗ್ಲಿಕ್ಕೆ ಬಿಟ್ಟಿದ್ದೇವೆ. ಇವತ್ತು ನಿಮ್ಮ ಜಾಗಕ್ಕೆ ನುಗ್ಗಿ ನಿಮ್ಮವರಿಗೆ ಹೊಡೆದು ನಿಮ್ಮ ಮುಂದೆ ನಿಂತಿದ್ದೇವೆ. ಇನ್ನು ಸಹ ನಮ್ಗೆ ಹಿಂದೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಎಣಿಸಿದ ನೀವು? ಇಲ್ಲಿ ಬಾರ ಬಾರ. ನೀನು ಹಾಕಿದ್ದ ಎಂತ ಇಲ್ಲ, ಉಪ್ಪು ಸೇರಿ ಉಂಟ ಅಂತ ಕೇಳಿದಷ್ಟೆ. ಅವ್ರು ಕೈ ಬೀಸಿಕೊಂಡು ಜಾತ್ರೆಗೆ ಬಂದಾಗೆ ಬಂದಿದ್ದಾರೆ. ಆ ಕೈಯನ್ನು ಈಗಲೇ ಸಾಧಾರಣದವನ ಕಾಣುದಿಲ್ಲ. ಅವನ ನಡೆ ನುಡಿಯೆಲ್ಲ ನೋಡುವಾಗ ಕಾಂತಾರದವರ ನಾಯಕನಾಗಿ ಕಾಣ್ತಾನೆ. ಅದಕ್ಕೆ ಹೇಳಿದ್ದು, ಇಂಥ ಅವಕಾಶ ಇನ್ನೊಮ್ಮೆ ಸಿಗುದಿಲ್ಲ. ನಮ್ಮ ವಶದಲ್ಲಿದ್ದಾನೆ, ಕುದ್ದುತ್ತೆ. ಸವಾಸ ಸರಿ ಇರ್ತಿದ್ರೆ ರಾಜನ ಜವಾಬ್ದಾರಿ ಗೊತ್ತಾಗ್ತಿತ್ತು. ಜವಾಬ್ದಾರಿ ಇಟ್ಕೊಂಡು ನೀವೇ ನಿಂತ. ಈಗ ಎಂತ ಈಗ? ಕಾಂತಾರದವರನ್ನು ಎದುರಾಕೊಳ್ಳೋದು ಬೇಡ. ಎಲ್ಲ ನಿಮ್ಮದೇ ಅಲ್ಲ. ಅರೆ ಸರಿ, ಹಾಗಿದ್ರೆ ನಾನು ಸಹ ಕೈ ತೊಳಿಬೋದ? ಬಿಸಿ ನೀರಾಗ್ತಾ ಮಕ್ಕಳು ಹೊರಗೆ ಹೋಗಿ ಕೆಲವು ದಿನ ಆಯ್ತು. ಅವರ ಜೀವಕ್ಕೊಂದು ಎಂತ ಆಗದ ಹಾಗೆ ನೋಡಿಕು ಸ್ವಾಮಿ. ಕೈದಿಗಳನ್ನ ತಂದಿದ್ದೇವೆ, ಒಳ್ಳೆ ಕ್ರಯಕ್ಕೆ ಅರಬಿನವರಿಗೆ ಮಾರಿ. ಹಾಗೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಮಾರಾಯ. ಈಗ ನಿನ್ನನ್ನು ಮಾಡ್ಬೇಕಾ? ನಂಗ ಮಾಡಿ ಅಂದ್ರೆ ಮಾಡ್ತೇನೆ ನಾನು. ಎದೆಗೋಡು ಕಾಯಿಸೋರು ಕರ್ಕೊಂಡು ಬಂದು ಮಾರಿ ಮಾರಿ ಅಂದ್ರೆ ಕಷ್ಟಕ್ಕೆ ಹೋಗೇಂದ್ರ. ಹೆಸರೆಲ್ಲ ಹಿಡಿದು ಕರೆಯೋದು ಬೇಡ ಬೂಬಾ. ಈಗ ನಾನು ಮಂತ್ರಿ. ಐಸ, ನಾನು ಅರಸರ ಆಪ್ತ ಸೈನಿಕನಾಗಿದ್ದಾಗ ನೀನು